Special partner, Attica Gold Company. ಜಗತ್ಪ್ರಸಿದ್ಧ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಿಮಗೆ ತೋರಿಸ್ತಾನೆ ಇದ್ವಿ ಯಾವ್ಯಾವ ರೀತಿಯಾಗಿ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ. ಆ ದೃಶ್ಯಾವಳಿಗಳಲ್ಲಿ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿಗೆ ಬಂದಂಥ ಸಂದರ್ಭದಲ್ಲಿ ಕಾಲ ಭೈರವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾರೆ ಕಾಲ ಭೈರವನಿಗೆ. ಅಲ್ಲಿನ ಅರ್ಚಕರು ಅವರಿಗೆ ಸನ್ಮಾನವನ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅವರಿಗೆ ಸಾಥನ್ನ ಕೊಟ್ಟಿದ್ರು. ಅದಾದ್ಮೇಲೆ ಕ್ರೂಸ್ನಲ್ಲಿ ತೆರಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಲಲಿತ್ ಘಾಟ್ವರೆಗೂ ಕೂಡ ಕ್ರೂಸ್ನಲ್ಲಿ ತೆರಳುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಅವರಿಗೆ ಸಾಥನ್ನ ಕೊಟ್ಟಿದ್ರು. ಲಲಿತ್ ಘಾಟ್ವರೆಗೂ ಕ್ರೂಸ್ನಲ್ಲಿ ಅವರು ಹೋಗ್ತಾರೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರಲ್ಲಿ ಒಬ್ಬರಾಗಿರುವಂತಹ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, ಕಾಶಿ ವಿಶ್ವನಾಥದಲ್ಲಿ ಮತ್ತೆ ಗತ ವೈಭವ ಮರುಕಳಿಸಿದೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು ಕೂಡ ಆಗಿತ್ತು, ಹಾಗೆ ನಮ್ಮ ಪ್ರತಿಯೊಬ್ಬ ಭಾರತೀಯರ ಕನಸು ಕೂಡ ಆಗಿತ್ತು. ಅದು ಯಾವಾಗ ಚೆನ್ನಾಗಾಗತ್ತೆ, ಅಭಿವೃದ್ಧಿ ಆಗತ್ತೆ, ಮತ್ತೆ ಎಂದಿನಂತಾಗುತ್ತೆ, ಈ ಹಿಂದೆ ಯಾವ ರೀತಿಯಾಗಿ ಗತ ವೈಭವ ಇತ್ತು ಅದಾಗುತ್ತೆ ಅನ್ನುವಂಥ ಖುಷಿಯಲ್ಲಿ ಕಾಯ್ತಾನೆ ಇದ್ರು. ಇವತ್ತು ಆ ದಿನ ಬಂದಿದೆ. ಏನ್ ಹೇಳಿಕ್ ಬಯಸ್ತೀರಾ ಸರ್? ಪ್ರಪಂಚದ ಯಾವುದೇ ಭಾಗದಲ್ಲಿ ಹುಟ್ಟಿದಂತ ಒಬ್ಬ ಹಿಂದೂ ತನ್ನ ಜೀವನದ ಅಂತ್ಯ ಕಾಶಿಯೆಲ್ಲ ಆಗಬೇಕು ಅಂತ ಹೇಳಿ ಆಸೆ ಪಡ್ತಾನೆ. ಯಾಕೆ ಅಂತಂದ್ರೆ ಕಾಶಿಯಲ್ಲಿ ಯಾರು ತಮ್ಮ ಜೀವವನ್ನ ತ್ಯಾಗ ಮಾಡ್ತಾರೆ, ಅದರಲ್ಲಿ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ ಒಂದು ನಂಬಿಕೆ ಇದೆ. ಸ್ವತಃ ಕಾಶಿ ವಿಶ್ವನಾಥ ಅಲ್ಲಿ ಯಾರು ಮರಣ ಹೊಂದುತ್ತಾರೆ ಅವರೆಲ್ಲರ ತಲೆಯನ್ನ ಒಂದು ಕಡೆಗೆ ಬಾಗಿಸ್ತಾರೆ. ಅವರ ಕಿವಿಯಲ್ಲಿ ಬಂದು ಅವನು ರಾಮ ಮಂತ್ರವನ್ನ ಹೇಳ್ತಾನೆ ಅಂತ ಹೇಳಿ ನಂಬಿಕೆ ಇದೆ. ಸ್ವತಃ ಶಹನಾಯಿನ ಭಾರತದ ವಿದ್ವಾಂಸ ಬಿಸ್ಮಿಲ್ಲಾ ಖಾನ್ ಅವರು ಅವರ ಮಕ್ಕಳನ್ನ ಕರೆದು ಹೇಳ್ತಾರೆ, ನನ್ನ ಈ ಪರಿವಾರ ಏನಿದೆ ಇದು ನಾವು ಕಾಶಿಯ ಪಂಡಿತರ ಪರಿವಾರ. ಯಾವುದೋ ಕಾರಣದಲ್ಲಿ ನಾವು ಮುಸಲ್ಮಾನರಾಗಿ ಮತಾಂತರ ಆದಂತಹವರು, ನನಗೆ ವಯಸ್ಸಾಗಿದೆ, ಅಕಸ್ಮಾತ್ ಯಾವ್ದಾರ ಕಾರಣಕ್ಕೋಸ್ಕರವಾಗಿ ನನ್ನ ಜೀವ ಬಿಡುವಂತ ಸ್ಥಿತಿ ಬಂದ್ರೆ ನನ್ನ ಲಕ್ನೋ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸ್ಬೇಡಿ, ನಾನು ಕಾಶಿಯಲ್ಲೇ ಸಾಯ್ಬೇಕು ಅಂತ ಹೇಳಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಹೇಳ್ತಾರೆ. ಪ್ರಪಂಚದ ಅನೇಕ ಭಾಗಗಳಲ್ಲಿರುವಂತ ಜನ ತಮ್ಮ ಜೀವನದ ಕೊನೆಯ ಸ್ವರ್ಣ ಕಾಶಿಯಲ್ಲಿ ಹಿಡಿಬೇಕು ಅಂತ ಹೇಳಿ ಅವರು ಆಸೆ ಪಡ್ತಾರೆ. ಅದಕ್ಕೋಸ್ಕರ ಅತ್ಯಂತ ಪವಿತ್ರವಾದಂತಹ ಒಂದು ಜಾಗ ಭಾರತೀಯರಿಗೆ, ಹಿಂದೂಗಳಿಗೆ. ಕಾಶಿಯನ್ನ ಪುನರುಜ್ಜೀವನಗೊಳಿಸಬೇಕು, ಪುನರುದ್ಧಾರ ಮಾಡಬೇಕು ಅಂತನ್ನುವಂತಹ ಒಂದು ಕನಸು ನರೇಂದ್ರ ಮೋದಿ ಅವರು ಒಬ್ಬರದೇ ಅಲ್ಲ, ಇಡೀ ಭಾರತದ ಎಲ್ಲ ಹಿಂದೂಗಳ ಹೃದಯಾಂತರಾಳದ ಕನಸಾಗಿತ್ತದು. ಹೌದು ಹೌದು ಹೌದು. ಎಲ್ಲರಿಗೂ ಅದಕ್ಕೋಸ್ಕರವಾಗಿ ಇವತ್ತೇನು ಅವರು ಕೆಲಸವನ್ನ ಮಾಡಿದ್ದಾರೆ ಅದು ಶ್ಲಾಘನೀಯ. ಅದು ಎಲ್ಲರ ಮನಸ್ಸಿಗೆ ತೃಪ್ತಿ ತಂದಿರುವಂತ ಸಂಗತಿ ಇದೆ ಇದು. ಇನ್ನು ಅಲ್ಲಿ ಒಂದು ಮನಸ್ಸಿಗೆ ಈಗಲೂ ಅಹಿತಕರವಾದಂತಹ ಒಂದು ಇರುವಂತದ್ದು ಯಾವುದು ಅಂತಂದ್ರೆ, ಯಾವ ಜಾಗದಲ್ಲಿ ಕಾಶಿ ವಿಶ್ವನಾಥನ ಒರಿಜಿನಲ್ ಮಂದಿರ ಇತ್ತು ಆ ಜಾಗವನ್ನ ಔರಂಗಜೇಬ್ ಒಡಸಾಕಿ ಅಲ್ಲಿ ಜ್ಞಾನವಾಪಿ ಮಸ್ಜಿದ್ ಅನ್ನ ಕಟ್ಟುತ್ತಾ. ಅದರ ಪಕ್ಕದಲ್ಲಿದ್ದಂತಹ ಒಂದು ಬಾವಿಯಲ್ಲಿ ಆ ಶಿವಲಿಂಗವನ್ನ ಅಲ್ಲಿರುವಂತಹ ಅರ್ಚಕರು ತೆಗೆದುಕೊಂಡು ಹೋಗಿ ಇಟ್ಟು ಶಿವಲಿಂಗ ಒಡೆಯದೇ ಇರುವ ರೀತಿಯಲ್ಲಿ ನೋಡ್ಕೊಂಡ್ರು. ಆಮೇಲಿಂದ ಅದು ಮತ್ತಿನ್ನೊಮ್ಮೆ ಪಕ್ಕದಲ್ಲೇ ಇರುವಂತಹ ಒಂದು ಜಾಗದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿರುವಂತಹ ಆ ಮಸೀದಿಗೆ ಈಗಲೂ ಹೇಳೋದು ಜ್ಞಾನವಾಪಿ ಮಸ್ಜಿದ್ ಅಂತ ಹೇಳಿ. ವಾಪಿ ಅಂತಂತಂದ್ರೆ ಅದು ಸಂಸ್ಕೃತದಲ್ಲಿ ಭಾವಿಗೆ ವಾಪಿ ಅಂತ ಅನ್ನುವಂಥದ್ದು. ಜ್ಞಾನವಾಪಿ ಅಂದ್ರೆ ಜ್ಞಾನದ ಭಾವಿ ಅದು ಅಂತ ಹೇಳುವಂಥದ್ದು.
ಅಂಥ ಒಂದು ಜಾಗದಲ್ಲಿ ಈಗಲೂ ಒಂದು ಮಸೀದಿ ಇದೆ. ಅದನ್ನ ಬರುವಂತ ದಿನಗಳಲ್ಲಿ ಅಲ್ಲಿರುವಂತ ಮುಸಲ್ಮಾನರ ಮನಸ್ಸನ್ನ ಗೆದ್ದು ಅವರನ್ನ ಒಪ್ಪಿಸಿ ಆ ಮಸೀದಿಯಲ್ಲೇನೆ ಮತ್ತಿನ್ನೊಮ್ಮೆ ವಿಶ್ವನಾಥನ ಒಂದು ಲಿಂಗವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಎಲ್ಲರ ಹೃದಯಕ್ಕೆ ತುಂಬಾ ಹತ್ತಿರವಾದಂತ ಮನಸ್ಸಿಗೆ ಸಂತೋಷವಾದಂತ ಸಂಗತಿ ಆಗುತ್ತೆ. ಕಾಶಿ ಪರಿವರ್ತನೆ ಆಗಿರೋದನ್ನ, ಅದರ ಸ್ವರೂಪ ಬದಲಾಗಿರೋದನ್ನ 2.5 ವರ್ಷಗಳ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ ನೋಡ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಮತ್ತು ಒಂದ್ ಕಡೆ ಇಷ್ಟು ಬೇಗ ಈ ಒಂದು ಯೋಜನೆ ಸಾಕಾರಗೊಳ್ತಾ ಇದೆಯಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಸಾಕಷ್ಟು ಅಚ್ಚರಿಯನ್ನು ಉಂಟು ಮಾಡುತ್ತೆ. ನಾನು ಕೆಲವು ತಿಂಗಳ ಹಿಂದೆ ಹೋಗ್ಬಿಟ್ಟು ಬಂದಿದ್ದೆ. ಕೆಲಸ ನಡೀತಾ ಇತ್ತು. ಅಲ್ಲಿ ಸರ್ಕಾರ ಕೊಟ್ಟಂತಹ ಕಾಂಪನ್ಸೇಷನ್ಗೆ ಸುಮಾರು 300-400ಕ್ಕಿಂತನೂ ಬಹುಶಃ ದೊಡ್ಡ ಬಿಲ್ಡಿಂಗ್ಗಳಿದ್ವು. ಅಲ್ಲಿ ಚಿಕ್ಕ ಬಿಲ್ಡಿಂಗ್ಗಳು ಬೇಕಾದಷ್ಟಿದ್ವು. ಮತ್ತೆ 100 ಮಂದಿರಗಳಿದ್ವು, ಚಿಕ್ಕ ಮಂದಿರಗಳು. ಅದು ಎಲ್ಲದನ್ನೂ ಸಹ ಖಾಲಿ ಮಾಡಿ ಒಂದಷ್ಟು ಪ್ರಮುಖವಾದಂತ ದೊಡ್ಡ ಮಂದಿರಗಳು, ಐತಿಹಾಸಿಕ ಮಂದಿರಗಳು ಮಾತ್ರ ಉಳಿಸ್ಕೊಂಡು ಮಿಕ್ಕಿದ್ದೆಲ್ಲದನ್ನು ಜನರಿಗೂ ಓಡಾಟಕ್ಕೆ ಅನುಕೂಲ ಆಗ್ಲಿ ನೇರವಾಗಿ ಕಾಶಿ ವಿಶ್ವನಾಥನ ಮಂದಿರದಿಂದ ಗಂಗಾ ಘಾಟ್ಗೆ ಹೋಗ್ಲಿಕ್ಕೆ ಬೇಕಾದಂತ ಒಂದು ಬೃಹತ್ ಆದಂತ ರಸ್ತೆ ಆಗ್ಬೇಕು. ಅಲ್ಲಿಂದ ಇಡೀ ಎಲ್ಲ ಘಾಟ್ಗಳು ಸಹ ಅಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗ್ಬೇಕು ಅಂತ ಹೇಳುವಂತ ಒಂದು ಕಲ್ಪನೆ ಏನಿದೆ ಅದು ಸಾಕಾರಗೊಳ್ತಾ ಇತ್ತು. ಈಗ ನೋಡಿ ತುಂಬಾ ಸಂತೋಷ ಆಗುತ್ತೆ. ಬಹಳ ದೊಡ್ಡದಾದಂತ ಒಂದು ಸಾಧನೆಯನ್ನ ಮಾನನೀಯ ಮೋದಿಯವರು ಮಾಡಿದ್ದಾರೆ. ಬಹುಶಃ ಬರುವಂತ ದಿನಗಳಲ್ಲಿ ಇದೇ ತರದ ಒಂದು ಹಿಂದೂ ಎಲ್ಲ ನಮ್ಮ ಪುರಾಣ ಪ್ರಸಿದ್ಧವಾದಂತ ನಮ್ಮೆಲ್ಲರಿಗೆ ಪ್ರೇರಣಾ ಸ್ತ್ರೋತವಾದಂತ ಎಲ್ಲ ತೀರ್ಥಕ್ಷೇತ್ರಗಳು ಸಹ ಈ ರೀತಿಯಾಗಿ ಮತ್ತಿನ್ನೊಮ್ಮೆ ಪುನರುಜ್ಜೀವನವಾಗಬೇಕು, ಎಲ್ಲ ಹಿಂದೂಗಳ ಮನಸ್ಸಿಗೆ ಒಂದು ಸಂತೋಷದ ಸಂಗತಿ ಆಗ್ಬೇಕಿದು ಅಂತನ್ನುವಂಥದ್ದು ನಮ್ಮೆಲ್ಲರ ಹೃದಯಾಂತರಾಳದ ಆಸೆ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಗೋ ಮಧುಸೂದನ್ ಅವರು ನ್ಯೂಸ್ 18 ಜೊತೆ ಮಾತನಾಡ್ತಾ ಇದ್ರು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗಂಗೆಯಲ್ಲಿ ಮಿಂದೆದ್ದ ಬಳಿಕ ಈಗ ಕಾಶಿ ವಿಶ್ವನಾಥನ ಸನ್ನಿಧಿಯ ಬಳಿ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಆಗಲಿದೆ. ಈಗ ಆಲ್ರೆಡಿ ಎಲ್ಲ ಗಣ್ಯ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಸಾಕಷ್ಟು ರಾಜ್ಯದ ಬಿಜೆಪಿ ಅಸ್ತಿತ್ವದಲ್ಲಿ ಇರುವಂಥ ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮತ್ತು ಒಂದು ಕಡೆ ಕೇಂದ್ರ ಸಚಿವರುಗಳು ಬಂದಿರುವಂಥದ್ದು. 3,000ಕ್ಕೂ ಹೆಚ್ಚು ಜನ ಮಠಾಧೀಶರು, ಸಾಧು ಸಂತರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಕಾಶಿ ಭವ್ಯ ಕಾಶಿಯ ಹೆಸರಿನಲ್ಲಿ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. Co-presented by Amrit Noni, co-powered by AB Properties. Special partner Attica Gold. ಎಲ್ಲ ಸರ್ಜಿಕಲ್ ದಾಳಿಗಳ ರೂವಾರಿ ದೇಶದ ಮೊದಲ ಸಿಡಿಎಸ್ 40 ವರ್ಷ ಸೇನೆಗೆ ಜೀವನವೇ ಮುಡಿಪು. ಜನರಲ್ ರಾವತ್ ಅಮರ್ ರಹೇ. ಸಮರ ನೀತಿ ತಂತ್ರಜ್ಞ, ರಕ್ಷಣಾ ನಿಪುಣ, ಬಾಲಕೋಟ್ ದಾಳಿಯ ಹಿಂದಿನ ಶಕ್ತಿ, ಅಪ್ರತಿಮ ವೀರ ಸೇನಾನಿ. ದೇಶದ ರಕ್ಷಣೆಗೆ ಇಡೀ ಜೀವನವೇ ಅರ್ಪಣೆ. ಜನರಲ್ ರಾವತ್ ಅಮರ್ ರಹೇ.
2015 ಮಯನ್ಮಾರ್ ಮೇಲೆ ಸರ್ಜಿಕಲ್ ದಾಳಿ. 2016 ಪಾಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್. 2017 ಡೋಕ್ಲಾಂನಲ್ಲಿ ಆಪರೇಷನ್. 2019 ಪಾಕ್ ಮೇಲೆ ಏರ್ ಸ್ಟ್ರೈಕ್. ಜನರಲ್ ರಾವತ್ ಅಮರ್ ರಹೇ. ಅವ್ರನ್ನೆಲ್ಲರನ್ನೂ ಬೆಳಕಿಗೆ ತರಬೇಕಂದ್ರೆ ಅನುದಾನ ಬೇಕು. ಇಟ್ಟಿದ್ರಲ್ಲ ರೊಟ್ಟಿ ಸುಟ್ಟು ಹಾಕೋದು. ಒಂದು 2 ಹೊತ್ತು ಊಟ ಅದೆಲ್ಲ ಓಕೆ, ಒಂದು ಸೂರು ಎಲ್ಲ ನೀಟಾಗಿದೆಯಾ? 2,70,000 ರೂಪಾಯಿಗೆ ಯಾವ ಮನೆ ಆಗುತ್ತೆ? ಆ ಬಿಲ್ಗಳು ಸರಿಗಾಗಲಿಲ್ಲ. ಇದು ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ, ಒಂದು ಸಂಘ ಸಂಸ್ಥೆಗಳು ಮಾಡಬೇಕಾಗಿರುವಂಥ ಕೆಲಸನ ಅವರು ನಾನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮನೆಗೆ ಹೋದಾಗ ಇಷ್ಟಿಷ್ಟು ದುಡ್ಡು ತಗೊಂಡು ಹೋಗೋದು, ಅವ್ರು ಕೇಳಿದ್ದೆಲ್ಲ ಕೊಡೋದು, ಹಂಗೆ ಕೊಟ್ಟಾಗ ಮನೆಯವರೆಲ್ಲ ತುಂಬ ಹತ್ರ ಆಗಿಬಿಡ್ತಾರೆ. ಅಂಥವ್ರಿಗೆ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು. ಕೊನೆ ಕಾಲದಲ್ಲಿ ಅವ್ರ ಜೀವನವನ್ನು ಅಲ್ಲಿ ಕೊನೆಗಳಿಸ್ಬೇಕು. ಅವ್ರಿಗೋಸ್ಕರ ಒಂದೇನಾದರೂ ಮಾಡಬೇಕಂದ್ರೆ ನನ್ನ ಆಸೆ. ಅವರ ಒಂದು ಆಸೆ ಏನಿದೆ ಅಂದರೆ, ಇವಾಗಲೂ ಕೂಡ ಈ ತೃತೀಯ ಲಿಂಗಿಗಳು ತಮ್ಮ ಕೊನೆಯ ದಿನಗಳನ್ನು ಎಲ್ಲೋ ಬೀದಿ ಹೆಣವಾಗಿ ಹೋಗಬಾರ್ದು. ಅಂಥವ್ರಿಗೆ ಒಂದು ಟ್ರಸ್ಟ್ ಮೂಲಕ ಒಂದು 3 ರಿಂದ 5 ಎಕರೆ ಜಮೀನಿನಲ್ಲಿ ಅಲ್ಲಿ ಜೊತೆಗೆ ಮತ್ತು ಕಲಾ ಸೇವೆಯನ್ನು ಕೂಡ ಅವರು ಮಾಡಬೇಕಂತಾರೆ. ದಯವಿಟ್ಟು ಇದಕ್ಕೆ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು ಅವರ ಮನವಿಗೆ ಸ್ಪಂದಿಸಿ ಅವರಿಗೆ ಈ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತ ಈ ಕಾರ್ಯಕ್ರಮದ ಮೂಲಕ ನ್ಯೂಸ್ 18 ಕನ್ನಡದ ಪರವಾಗಿ ನಾವು ಒತ್ತಾಯಪೂರ್ವಕ ಆಗ್ರಹವನ್ನು ಮಾಡ್ತೀವಿ. ಕನ್ನಡದ ಹೆಮ್ಮೆಗೆ ಸೂರು ಬೇಕಿದೆ. ಪದ್ಮಶ್ರೀ ಮಂಜಮ್ಮಗೆ ಸಹಾಯ ಮಾಡಿ. #ಹೆಲ್ಪ್ ಪದ್ಮಶ್ರೀ ಮಂಜಮ್ಮ. ಇದು ನ್ಯೂಸ್ 18 ಕನ್ನಡದ ಅಭಿಯಾನ. ಹೆಸರು ಬಿ ಮಂಜಮ್ಮ ಜೋಗತಿ. ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಖಾತೆ ಸಂಖ್ಯೆ 3910636025. IFSC ಕೋಡ್ SBIN 004094. Co-presented by Amrit Noni, co-powered by AB Properties. Special partner Attica Gold Company. ಕಾಶಿ ವಿಶ್ವನಾಥ ಕಾರಿಡಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಆಗಲಿರುವಂಥದ್ದು. ಆ ಒಂದು ಕಾರಿಡಾರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಡೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಒಂದು ಕಾರಿಡಾರೇ ಲೋಕಾರ್ಪಣೆಗೊಳ್ತಾ ಇರುವಂಥದ್ದು. ಇದರ ಕಾರಿಡಾರ್ನ ವಿಶೇಷತೆನೇ ಇದು. ಇಷ್ಟು ದಿನ ನೇರವಾಗಿ ಆ ಒಂದು ಗಂಗಾಗೆ ಹೋಗಿ ಪೂಜೆಯನ್ನು ಸಲ್ಲಿಸುವಂಥದ್ದಕ್ಕೆಲ್ಲ ಸಾಧ್ಯವಾಗ್ತಾ ಇರಲ್ಲ. ತುಂಬ ಸುತ್ತಿ ಬಳಸ್ಕೊಂಡೆಲ್ಲ ಹೋಗ್ಬೇಕಾಗಿತ್ತು. ಅಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲವೂ ಕೂಡ ಇದ್ವು, ಒತ್ತುವರಿಯೆಲ್ಲ ಆಗ್ಬಿಟ್ಟಿತ್ತು. ಈಗ ಅದು ಯಾವುದೂ ಕೂಡ ಇಲ್ಲ, ನೇರವಾಗಿ ಹೋಗ್ಬೋದು. ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ನೇರವಾಗಿ ಗಂಗಾ ನದಿವರೆಗೂ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳು, ಅದೇ ಕಾಶಿ ವಿಶ್ವನಾಥ ಕಾರಿಡಾರ್. ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವನಾಥನ ಸನ್ನಿಧಾನಕ್ಕೆ ತಲುಪಲಿದ್ದಾರೆ. या तेरा
ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ, ಕಾಶಿ ವಿಶ್ವನಾಥನ ಕಾರಿಡಾರ್ನಲ್ಲಿ ನಡೆದುಕೊಂಡು ಸಾಕ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಕ್ತಾ ಇರುವಂತ ಒಂದು ಹಾದಿಯಲ್ಲಿ ಗಮನಿಸ್ತಾ ಇದ್ದೀರಾ, ವಿಶಿಷ್ಟವಾದಂತ ಗೋಪುರಗಳು, ಸುಂದರವಾದಂತ ವಾಸ್ತುಶಿಲ್ಪದ ಕಟ್ಟಡಗಳನ್ನ ಕಾಣ್ಬೋದು.